ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮಹಿಳೆಯರಿಗೆ ಗುಡ್ ನ್ಯೂಸ್. ಆಧಾರ್ ಕಾರ್ಡ್ ಇದ್ದರೆ ಸಾಕು 10 ಲಕ್ಷ ರೂಪಾಯಿ ಸಿಗುತ್ತೆ. ಏನು ಅಂತ ಕೇಳ್ತಿದ್ದೀರಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಂದಿನ ಆಧುನಿಕ ಜೀವನದಲ್ಲಿ ಆರ್ಥಿಕ ತುರ್ತು ಸಂದರ್ಭಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ವೈದ್ಯಕೀಯ ತುರ್ತುಗಳಾಗಿರ್ಬೋದು, ಮದುವೆ, ಶಿಕ್ಷಣ ಅಥವಾ ಮನೆ ದುರಸ್ಥತಿ ಮುಂತಾದ ಸಂದರ್ಭಗಳು ತಕ್ಷಣ ಹಣಕಾಸು ನೆರವು ಅಗತ್ಯವಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಆಧಾರ್ ಕಾರ್ಡ್ ಲೋನ್ 2025 ಒಂದು ಅತ್ಯಂತ ಉಪಯುಕ್ತ ಪರಿಹಾರವಾಗಿದೆ. ಕೇವಲ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಬಳಸಿ ತ್ವರಿತವಾಗಿ ವೈಯಕ್ತಿಕ ಸಾಲ ಪಡೆಯಬಹುದು, ಯಾವುದೇ ಗೊಂದಲವಿಲ್ಲದೆ. ಏನು ಅಂತ ನೋಡೋಣ. ಆಧಾರ್ ಕಾರ್ಡ್ ಲೋನ್ ಅಂದರೆ ಬ್ಯಾಂಕ್ ಅಥವಾ NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಸಂಸ್ಥೆಗಳು ಆಧಾರ್ ಕಾರ್ಡ್ ಆಧಾರಿತ KYC ವಿವರಗಳ ಆಧಾರದ ಮೇಲೆ ನೀಡುವ ವೈಯಕ್ತಿಕ ಸಾಲ. ಇಲ್ಲಿ ಪ್ರತ್ಯೇಕ ದಾಖಲೆಗಳ ಅಗತ್ಯವಿಲ್ಲ. ಆಧಾರ್ ಕಾರ್ಡ್ ನಂಬರ್ ಮೂಲಕವೇ ಗುರುತು, ವಿಳಾಸ ಮತ್ತು ಬಯೋಮೆಟ್ರಿಕ್ ವಿವರಗಳನ್ನು ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡಲಾಗುತ್ತದೆ. ಇನ್ನು ಆಧಾರ್ ಕಾರ್ಡ್ ಲೋನ್ನ ಪ್ರಯೋಜನ ಏನು ಅಂತ ನೋಡೋದಾದರೆ, ಕಡಿಮೆ ದಾಖಲೆಗಳು, ಕೇವಲ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಸಾಕು. ತ್ವರಿತ ಅನುಮೋದನೆ ಅಂದರೆ ಕೆಲವೇ ನಿಮಿಷಗಳಲ್ಲಿ ಲೋನ್ ಅಪ್ರೂವಲ್ ಸಾಧ್ಯವಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಇದ್ದರೆ ಆನ್ಲೈನ್ ಅರ್ಜಿ ಸೌಲಭ್ಯವಾಗುತ್ತೆ. ಮನೆಯಲ್ಲಿಯೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಅರ್ಜಿ ಸಹ ಹಾಕ್ಬೋದು. ಸಾಲ ಮೊತ್ತ 50,000ರಿಂದ 10 ಲಕ್ಷ ರೂವರೆಗೂ ನೀವು ಸಾಲವನ್ನು ಪಡೆಯಬಹುದು. ಮತ್ತು EMI ಆಯ್ಕೆ ಅಂದರೆ 12 ತಿಂಗಳಿಂದ 60 ತಿಂಗಳವರೆಗೆ ಪಾವತಿ ಅವಧಿ ಆಯ್ಕೆ ಮಾಡಬಹುದು. ಯಾವ ಬ್ಯಾಂಕ್ಗಳು ಮತ್ತು NBFCಗಳು ಆಧಾರ್ ಕಾರ್ಡ್ ಲೋನ್ ನೀಡುತ್ತವೆ ಅಂತ ನೋಡೋದಾದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಬ್ಯಾಂಕು, ಆಮೇಲೆ HDFC ಬ್ಯಾಂಕ್, ಮತ್ತು ICICI ಬ್ಯಾಂಕ್, ಮತ್ತು ಆಕ್ಸಿಸ್ ಬ್ಯಾಂಕ್, ಮತ್ತು ಬಜಾಜ್ ಫಿನ್ಸರ್ವ್, ಆಮೇಲೆ ಟಾಟಾ ಕ್ಯಾಪಿಟಲ್, ಮತ್ತು ಮನಿ ಟಾಪ್ ಪೇಸೆನ್ಸ್ ಮುಂತಾದ ಆನ್ಲೈನ್ NBFCಗಳು ಈ ಬ್ಯಾಂಕುಗಳು ಅರ್ಹತೆಯಾಗಿರುತ್ತೆ ಲೋನ್ ಪಡೆಯೋದಕ್ಕೆ. ಇನ್ನು ಲೋನ್ ಪಡೆಯೋದಕ್ಕೆ ಅರ್ಹತೆಗಳು ಏನಿರಬೇಕು ಅನ್ನೋದಾದರೆ, ವಯಸ್ಸು ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 60 ವರ್ಷ ಆಗಿರಬೇಕಾಗತ್ತೆ. ಅಂದರೆ 21 ವರ್ಷ ಆಗಿರಬೇಕು, 60 ವರ್ಷ ಒಳಗಡೆ ಇರಬೇಕು. ಮತ್ತು ಆದಾಯ ನೋಡೋದಾದರೆ ತಿಂಗಳಿಗೆ ಕನಿಷ್ಠ 15,000 ಇರಬೇಕಾಗತ್ತೆ. ಉದ್ಯೋಗ ಸರ್ಕಾರಿ, ಖಾಸಗಿ ಅಥವಾ ಸ್ವಯಂ ಉದ್ಯೋಗಿ ಆಗಿರಬೇಕಾಗತ್ತೆ. ಮತ್ತು CIBIL ಸ್ಟೋರ್ ಕನಿಷ್ಠ 650 ಅಂಕೆಗಳು ಇರಬೇಕಾಗುತ್ತೆ. ಇನ್ನು ಅಗತ್ಯ ದಾಖಲೆಗಳು ನೋಡೋದಾದರೆ, ಆಧಾರ್ ಕಾರ್ಡ್ ಅಂದರೆ KYC ದೃಢೀಕರಣವಾಗಿರಬೇಕಾಗುತ್ತೆ. ಮತ್ತು ಪಾನ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಇತ್ತೀಚಿನ 3-6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟು ಇರಬೇಕಾಗುತ್ತೆ. ಅಂದರೆ 3 ತಿಂಗಳಿಂದ 6 ತಿಂಗಳವರೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದಿರಬೇಕಾಗತ್ತೆ. ಮತ್ತು ವೇತನ ಸ್ಲಿಪ್ ಅಂದರೆ ನೀವು ಸ್ಯಾಲ್ರಿ ಪಡಿತೀರವಲ್ಲ, ಅದರದ್ದು ಸ್ಲಿಪ್ ಇರಬೇಕಾಗತ್ತೆ. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ. ಪಾಸ್ಪೋರ್ಟ್ದು ಸೈಜು ಫೋಟೋಸ್ ಇರಬೇಕಾಗತ್ತೆ, ಅಂದರೆ ಲೋನ್ ಪಡೆಯುವಂಥ ಅರ್ಹ ವ್ಯಕ್ತಿಗಳದ್ದು. ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಸಂಬಂಧಿತ ಬ್ಯಾಂಕ್ ಅಥವಾ NBFC ಅಧಿಕೃತ ವೆಬ್ಸೈಟ್ ತೆರೆಯಿರಿ. ಎರಡನೇದು ಅಪ್ಲೈ ಪರ್ಸನಲ್ ಲೋನ್ ಆಯ್ಕೆ ಮಾಡಿ. ಮೂರನೇದು ಆಧಾರ್ ಮತ್ತು ಪಾನ್ ಕಾರ್ಡ್ ವಿವರಗಳನ್ನು ನಮೂದಿಸಿ. ನಾಲ್ಕನೆಯದು OTP ಮೂಲಕ KYC ಪ್ರಕ್ರಿಯೆ ಪೂರ್ಣಗೊಳಿಸಿ. ಐದನೆಯದು ಲೋನ್ ಮೊತ್ತ ಮತ್ತು ಪಾವತಿ ಅವಧಿ ಆಯ್ಕೆ ಮಾಡಿ. ಇನ್ನು ಆರನೇದು ಅರ್ಜಿಯನ್ನು ಸಲ್ಲಿಸಿ ಮತ್ತು ಮಂಜೂರಾತಿ ಸಂದೇಶಕ್ಕಾಗಿ ನಿರೀಕ್ಷಿಸಿ. ಇನ್ನು ಕೊನೆಯದಾಗಿ ಏಳನೇದು ನೋಡೋದಾದರೆ, ಅನುಮೋದನೆಯ ನಂತರ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತೆ. ಇನ್ನು ನಿಮಗೆಲ್ಲ ಡೌಟ್ ಇರುತ್ತೆ, ಇಷ್ಟೆಲ್ಲ ಲೋನ್ ಕೊಡ್ತಾ ಇರ್ತಾರೆ, ಬಡ್ಡಿ ಎಷ್ಟಿರ್ಬೋದು ಅಂತ ನೋಡೋದಾದರೆ, ಬಡ್ಡಿ ದರ ಮತ್ತು ಶುಲ್ಕಗಳು ವಾರ್ಷಿಕ 10%ರಿಂದ 24%ವರೆಗೆ ಇರುತ್ತದೆ. ಇನ್ನು ಬ್ಯಾಂಕ್ ಪ್ರಕಾರ ಕೂಡ ಬದಲಾಗುತ್ತೆ. ಮತ್ತು ಪ್ರೋಸೆಸಿಂಗು ಫ್ರೀ. ಸಾಲ ಮೊತ್ತದ 1% ಅಥವಾ 2% ಮುಂಗಡ ಪಾವತಿ ಶುಲ್ಕ
ಕೆಲವು ಬ್ಯಾಂಕ್ಗಳಲ್ಲಿ 2% ಅಥವಾ 4%ವರೆಗೂ ಇರುತ್ತದೆ. ನೋಡಿದ್ರಲ್ಲ, ಮಹಿಳೆಯರಿಗೆ ಸಾಲ ಸೌಲಭ್ಯ ಅದು ಆಧಾರ್ ಕಾರ್ಡಿಂದ ಅಂತ. ಇನ್ಯಾಕೆ ತಡ, ಹಿಂದೆ ನೀವು ಎಲ್ಲರೂ ಅರ್ಜಿ ಸಲ್ಲಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.